ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಾಯ್ಸ್ ಸ್ವಲ್ಪ ಲೋ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಟೈಮ್ ಇವಾಗ ಮಾರ್ನಿಂಗ್ 4:45. ಸೊ ಕ್ಯಾಬ್ ಬುಕ್ ಆಗಿದೆ, ಇನ್ನು 8 ಮಿನಿಟ್ಸ್ ತೋರಿಸ್ತಿದೆ. ಸೊ ಇಲ್ಲಿಂದ ಮೇ ಬಿ ಒಂದು 20 ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ. ಸೊ ನಾನು ಇಲ್ಲಿಂದ ಮಡಿವಾಳ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಸೊ ಅಲ್ಲಿಂದ ಅವ್ರು ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಫುಲ್ಲು ಚಳಿ ಇದೆ, ಫುಲ್ ಪ್ಯಾಕ್ ಆಗಿದೆ. ನಾನು ಅಲ್ಲಿಂದ ಬರ್ತಾರಲ್ಲ ಕೋರ್ಮಂಗ್ಲದಿಂದ ಅವಳಿಗೆ ಪಿಕ್ ಮಾಡಬೇಕು. Second? It's okay. Hi guys, welcome back to my channel. ಸೊ ಈ ವ್ಲಾಗ್ ಬಂದು ನನ್ನ ಕೂರ್ಗ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಹೋಗಿದ್ದು 7 ಮೆಂಬರ್ಸು 3 ಡೇಸ್ಗೆ ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು. ಬಟ್ ಒಬ್ಬರಿಗೆ ಮಂಡೇ ಲೀವ್ ಕೊಟ್ಟಿಲ್ಲ ಅಂತ ನಾವು 2 ಡೇಸ್ಗೆ ಪ್ಲಾನ್ ಮಾಡ್ಕೊಂಡ್ವಿ. ಅದಾದಮೇಲೆ ಇವರೆಲ್ಲರೂ ಬಂದು ನಮ್ದು ಇಂಜಿನಿಯರಿಂಗ್ ಫ್ರೆಂಡ್ಸ್ ಆಗಿರ್ತಾರೆ. ಆ್ಯಂಡ್ ಫಸ್ಟ್ ಏನಂತ ಪ್ಲಾನ್ ಮಾಡ್ಕೊಂಡ್ವಿ ಅಂದರೆ 4:30 ಬಿಡೋಣ ಮಾರ್ನಿಂಗ್. ಸೊ ದಟ್ ಒಂದು 9 ಅಷ್ಟರಲ್ಲೆಲ್ಲ ಕೂರ್ಗ್ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಅದು ನಾವು ಇಲ್ಲಿ ಬಿಡೋಷ್ಟರಲ್ಲೇ 6 ಆಗೋಗಿತ್ತು ಮಾರ್ನಿಂಗು ಬ್ಯಾಂಗ್ಳೂರಲ್ಲಿ. ಹಾಗಾಗಿ ನಾವು ಫಸ್ಟ್ ಅಲ್ಲಿಂದ ಬಂದಿದ್ದೆ ಕುಶಾಲನಗರದಲ್ಲಿರೋ ಗೋಲ್ಡನ್ ಟೆಂಪಲ್ಗೆ. Hi Subbu, welcome to my channel. Hi Nago. So guys, Tibet camp. ಬಾಯ್ಸ್ ಎಲ್ಲರೂ ಅಲ್ಲಿ ಹೋಗ್ತವ್ರೆ. ಇದು ಹೆಂಗಿದೆ ಗೊತ್ತಾ, ಹಾಸ್ಟೆಲ್ ಪಿ ಜಿ ನಮ್ಮ ಹಾಸ್ಟೆಲ್ ಇತ್ತಲ್ಲ, ಹಂಗ ಕಾಣಿಸ್ತಾ ಇತ್ತು. ಅದೇ ತರ ಹಂಗೆ ತಂಗ ಕಾಣಿಸ್ತಾರೆ. ಅದು ನಮ್ಮ ಕಾಲೇಜ್ ಹಾಸ್ಟೆಲ್ ಕಾಣಿಸ್ತಿತ್ತಲ್ಲ, ಆ ಥರ. ಗೈಸ್, ಇದ್ರ ಬಗ್ಗೆ ಇಲ್ಲಿದೆ, ಪ್ಲೀಸ್ ಓದ್ಕೊಬಿಡಿ. ನನಗಂತೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇಲ್ಲಿ ನೋಡಿ, ಫೋಟೋ ಸೆಷನ್. ಏನು ತೆಗಿತಾ ಇದೆಯೋ? ಗೈಸ್, ನೆಕ್ಸ್ಟು ಲೈಕ್ ಗೋಲ್ಡನ್ ಟೆಂಪಲ್ ಇಂದ ಹೊರಗಡೆ ಬಂದ ತಕ್ಷಣ ನಮ್ಗೆ ಈ ಥರ ಶಾಪಿಂಗ್ ಸೆಂಟರ್ಸ್ ಇರುತ್ತೆ. ನಾವು ಸೊ ಗೈಸ್, ಐ ಆಮ್ ಟೇಕಿಂಗ್ ದಿಸ್. ಏನು ತಗೋತಾ ಇದೆಯಾ ಸುಬ್ಬು? ಇಲ್ಲಿ ನೋಡಿ, ರಿಯಲ್ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಇದು. ಹಾಂ, look at this. Nice. ನೆಕ್ಸ್ಟ್ ನಾವು ಬಂದಿದ್ದು ಗೋಲ್ಡನ್ ಟೆಂಪಲ್ ಇಂದ ಚಿಕ್ಲಿ ಹೊಳೆ ಡ್ಯಾಮ್ಗೆ. ಸೊ ಈ ಡ್ಯಾಮಲ್ಲಿ ಏನಪ್ಪಾ ಅಂತ ಅಂದ್ರೆ ವಾಟರ್ ಬಂದು ಸರ್ಕ್ಯುಲರ್ ವೇ ಅಲ್ಲಿ ಫ್ಲೋ ಆಗ್ತಿರುತ್ತೆ. ಬಟ್ ನಮ್ಮ ಬ್ಯಾಡ್ ಲಕ್ಕು ನಾವು ಬಂದಾಗ ಇಲ್ಲಿ ವಾಟರ್ ಫ್ಲೋನೇ ಆಗ್ತಿರಲಿಲ್ಲ. ಸೊ ನೀವು ಯಾರಾದ್ರೂ ಬರೋ ಆಗಿದ್ರೆ ಗೂಗಲಲ್ಲಿ ರಿವ್ಯೂಸು ಅಥವಾ ಲೈಕ್ ರೈನಿ ಸೀಸನಲ್ಲಿ ನೋಡಿಕೊಂಡು ಬನ್ನಿ, ಚೆನ್ನಾಗಿರುತ್ತೆ. Hey.
ಹಿಂಗೆ ಲೈನ್ ಆಗಿ ರೆಡಿ ಕಮ್ ಬನ್ನಿ. Oh my gosh. Child support group. ಇಲ್ಲಿ ಏನಲ್ಲಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ. ಬಗಂಡೇಶ್ವರ. ನೆಕ್ಸ್ಟ್ ನಾವು ಚಿಕ್ಲಿಗುರೆ ಡ್ಯಾಮ್ ನ ಮುಗಿಸ್ಕೊಂಡು ಬಂದಿದ್ದೆ ಬಗಂಡೇಶ್ವರ ಟೆಂಪಲ್ಗೆ. ಇದು ಭಾಗಮಂಡಲದಲ್ಲಿರೋದು. ಸೊ ನಾವು ಬಂದಾಗ ಅರೌಂಡ್ 2 o'clock ಆಗಿತ್ತು. ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಟೆಂಪಲ್ಸ್ ಕೂಡ 2 to 4 ಕ್ಲೋಸ್ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ಕ್ಲೋಸ್ ಆಗಿತ್ತು. ನಾವ್ ಅನ್ಕೊಂಡ್ವಿ ನೆಕ್ಸ್ಟ್ ಒಂದು ಪ್ಲೇಸ್ ಇತ್ತು, ಆ ಪ್ಲೇಸ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಹೆಂಗಿದ್ರು ಇದೇ ವೇಲ್ ಬರ್ಬೇಕಿತ್ತು. ಸೊ ಅವಾಗ ಬಂದು ಬರೋಣ ಅಂತ ಹೇಳ್ಕೊಂಡು ಜಸ್ಟ್ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ವಾಪಸ್ ಬಂದ್ವಿ. ಹೋಗೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ಆ ಟೆಂಪಲ್ ಇಂದ ನಾವು ಬಂದು ತಲಕಾವೇರಿಗೆ. ಸೊ ಇಲ್ಲೊಂದು ಕಲ್ಯಾಣಿ ತರ ಇದೆ. ಆ ಕಲ್ಯಾಣಿ ಒಳಗಡೆ ನಾವೇನಾದ್ರೂ ಬೇಡ್ಕೊಂಡು ಕಾಯಿನ್ ಹಾಕಿದ್ರೆ ಆಗುತ್ತೆ ಅಂತ ಅಂದ್ರು. ಈ ಟೆಂಪಲ್ ಅಂತೂ ಫುಲ್ ಪೀಸ್ ಆಗಿರುತ್ತೆ. ಲೈಕ್ ಬೇರೆ ಟೆಂಪಲ್ಸ್ ತರ ರಶ್ ಏನು ಇರಲ್ಲ. ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಮಾಡ್ಕೊಂಡ್ ಬರ್ಬೋದು. ಆಯ್ತು ಬಿಡು ಸುಬ್ಬು, ಆಗ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒಂದು ಥಮ್ಸ್ ಅಪ್ ಕೊಡಿ. ಯಾವ ಚಾನೆಲ್ಗೆ? ಯಾವ ಚಾನಲ್ ಥ್ಯಾಂಕ್ಸ್. ಮಾಡಿ ಹೋಗ್ತೀರಾ ಅಲ್ಲ? ಅಲ್ಲೇ ನೀಟಾಗಿದೆ ಇಲ್ಲಿ. ನಮ್ಮ ಐಟಿ ಸರಿ ನೋಡಿ. ನೆಕ್ಸ್ಟ್ ನಾವು ತಲಕಾವೇರಿಯಿಂದ ಹೋಗಿದ್ದು ಭಾಗಮಂಡಲಾಗೆ. ಸೊ 4 o'clock ಆಲ್ಮೋಸ್ಟ್ ಆಗಿತ್ತು ಅಂತ ಹೋದ್ವಿ. ಸೊ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಡೇ 1 ಲಾಸ್ಟ್ ಪ್ಲೇಸ್ ಆದಂತ ರಾಜ ಸಿಟಿಗೆ ಬಂದ್ವಿ. ಸೊ ಇಲ್ಲಿ ಬಂದು ಸನ್ಸೆಟ್ ವ್ಯೂ ಪಾಯಿಂಟ್ ಆಗಿರುತ್ತೆ. ಸೊ ಇದಕ್ಕೆ ನಾನು ಆಲ್ಮೋಸ್ಟ್ ಲೈಕ್ 3rd ಸ್ಟ್ಯಾಂಡರ್ಡ್ ಆಗಿದ್ದಾಗ ನನ್ನ ಸ್ಕೂಲ್ ಟ್ರಿಪ್ಪಲ್ಲಿ ಬಂದಿದ್ದೆ. ಅದಾದ್ಮೇಲೆ ಇವಾಗಲೇ ಬರ್ತಾ ಇರೋದು. ಆ್ಯಂಡ್ ಡಿಸೆಂಬರ್ ಮಂತ್ ಅಂತೂ ಫುಲ್ ರಶ್ ಇರುತ್ತೆ. ಬಿಕಾಸ್ ಸ್ಕೂಲ್ ಟ್ರಿಪ್ಸು ಮತ್ತು ತುಂಬ ಜನ ಎಲ್ಲ ಲೀವ್ಸ್ ಹಾಕಿರ್ತಾರೆ ಅಲ್ವಾ. ಸೊ ಎಲ್ಲರೂ ಇಲ್ಲೇ ಇರ್ತಾರೆ. ನೋಡಿ, ಅರ್ಧಕ್ಕರ್ಧ ಬ್ಯಾಂಗ್ಳೂರ್ ಪೂರ್ತಿ ಇಲ್ಲೇ ಇತ್ತು ನಾವು ನೋಡಿದಾಗ. ಅಲ್ಲ ವ್ಲಾಗ್. ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.